ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮನೆಯಲ್ಲೇ ಕೂತ್ಕೊಂಡು ಕೇವಲ 10 ನಿಮಿಷದಲ್ಲಿ ಜಿಪ್ಟೋ ಡೆಲಿವರಿ ಅಪ್ಲಿಕೇಶನ್ಗೆ ಯಾವ ಥರ ರಿಜಿಸ್ಟರ್ ಆಗಿ ವಿತಿನ್ 10 ನಿಮಿಷದಲ್ಲೇ ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ನಾವು ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯೋ ಅವಶ್ಯಕತೆ ಇರಲ್ಲ. ನಾನು ಈ ಒಂದು ಮೆಥಡಲ್ಲಿ ನಾನು ಯಾವ ಥರ ತೋರಿಸ್ತೀನೋ ಅದೇ ಥರ ನೀವು ಫಾಲೋ ಮಾಡಿದ್ರೆ ವಿತಿನ್ 10 ಮಿನಿಟಲ್ಲೇ ನೀವು ಜಿಪ್ಟೋ ಡೆಲಿವರಿಗೆ ಪಾರ್ಟ್ನರ್ ಆಗಿ ಜಾಯಿನ್ ಆಗ್ಬೋದು. ಮತ್ತು 10 ನಿಮಿಷದಲ್ಲೇ ನೀವು ಡ್ಯೂಟಿ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮಗೆ ಜಾಯಿನ್ ಆಗೋಕ್ಕೆ ಕಷ್ಟ ಆಗುತ್ತೆ, ನಾನು ಇವತ್ತೇ ಜಾಯಿನ್ ಆಗಬೇಕು, ಈಗಲೇ ಜಾಯಿನ್ ಆಗಬೇಕಂತ ಏನಾದರೂ ಇದ್ದರೆ ನಾನು ಸೈಡ್ ಸ್ಕ್ರೀನಲ್ಲಿ ಏನು ನಂಬರ್ ಕೊಡ್ತಾ ಇದ್ದೀನೋ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಇಲ್ಲಾಂದರೆ ನಾನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ರಿಜಿಸ್ಟರ್ ಆಗೋವರೆಗೂ ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ನಾನು ಇವಾಗ ತೋರಿಸ್ತೀನಲ್ಲ ಅದೇ ಥರನೇ ನೀವು ಫಾಲೋ ಮಾಡ್ಕೊಂಡು ಹೋಗಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಆ ಲಿಂಕಿಂದ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಯಾಕಂದರೆ ಕೆಲವೊಂದು ಬೆನಿಫಿಟ್ ಇದೆ. ಸೊ ಅದಕ್ಕೋಸ್ಕರ ಆ ಲಿಂಕಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಇವಾಗ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿದ್ದೀನಿ ಆ ಲಿಂಕ್ನ ಟಚ್ ಮಾಡಿದ ತಕ್ಷಣ ಡೈರೆಕ್ಟು ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನಾನು ಯಾವ ಥರ ತೋರಿಸ್ತೀನಿ ಅದೇ ಥರನೇ ನೆಕ್ಸ್ಟ್ ಮಾಡ್ಕೊಂಡೋಗಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಪ್ಲೇಸ್ಟೋರ್ ಓಪನ್ ಆಯಿತು. ಇಲ್ಲಿ ನೋಡ್ಬೋದು ಜಿಪ್ಟೋ ಡೆಲಿವರಿ ಪಾರ್ಟ್ನರ್ ಇನ್ಸ್ಟಾಲ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಟಚ್ ಕೊಟ್ಟ ಮೇಲೆ ಆ ಒಂದು ಅಪ್ಲಿಕೇಶನ್ 100% ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗಬೇಕು ಒಂದು. ಓಕೆ, ಈ ಒಂದು ಅಪ್ಲಿಕೇಶನ್ 100% ಕಂಪ್ಲೀಟ್ ಆದಮೇಲೆ ಅಲ್ಲಿ ಅಪ್ಲಿಕೇಶನಲ್ಲಿ ಓಪನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಲೊಕೇಶನ್ನ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ. ಕೆಳಗಡೆ ಗಿವ್ ಪರ್ಮಿಷನ್ ಅಂತಿದೆ, ಅದನ್ನು ಕೊಡಿ. ಅದಾದಮೇಲೆ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೊಡಿ. ಅದಾದಮೇಲೆ ಗೋ ಟು ಸೆಟ್ಟಿಂಗ್ಸ್ ಅಂತ ಟಚ್ ಮಾಡಿ. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಗೋ ಟು ಸೆಟ್ಟಿಂಗ್ಸ್ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಒಂದು ಸ್ವಲ್ಪ ಲೋಡ್ ತಗೊಂಡು ಅಲೋ ಆಲ್ ದಿ ಟೈಮ್ ಅಂತ ಬರುತ್ತೆ, ಅದ್ರ ಮೇಲೆ ಟಚ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಅದಾದಮೇಲೆ ಮತ್ತೆ ಗಿವ್ ಪರ್ಮಿಷನ್ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ವೈಲ್ ಯೂಸಿಂಗ್ ದ ಆ್ಯಪು ಮತ್ತು ಅಲೋ ಅಂತ ಪರ್ಮಿಷನ್ ಕೊಡಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಲ್ಯಾಂಗ್ವೇಜ್ ಇಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡನೂ ಐತೆ, ಕನ್ನಡ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷಲ್ಲೇ ಹಿಂಗೆ ಕಂಟಿನ್ಯೂ ಆಗಿ. ಓಕೆ, ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಬಿಕಮ್ ಎ ರೈಡರು ಅಮೌಂಟ್ ನೋಡಿ, ಒಂದು ತಿಂಗಳಿಗೆ 40,000 ಸಂಪಾದನೆ ಮಾಡ್ಬೋದು. ನಿಮಗೆ ಫ್ರೀ ಆಗಿರೋ ಟೈಮಲ್ಲಿ ಅಂದರೆ ನಾನು ಬರೀ ಜಸ್ಟ್ 2 ಅವರಲ್ಲಿ ಮಾಡ್ತೀನಿ ಅಂದರೆ 2 ಅವರ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ವಿತಿನ್ ನಿಮ್ಮ ಮನೆ ಲೊಕೇಶನ್ ಏರಿಯಾದಲ್ಲೇ ಡ್ಯೂಟಿ ಮಾಡ್ಕೋಬೋದು. ನಿಮ್ಮ ಹತ್ರ ವೆಹಿಕಲ್ ಇಲ್ಲಂದ್ರೂ ಕೂಡ ಅವರು ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಅವ್ರು ಪ್ರೊವೈಡ್ ಮಾಡಿಕೊಡ್ತಾರೆ. ನೀವು ಅರ್ನ್ ಮೋರ್ ವಿತ್ ಡೈಲಿ ಟಾರ್ಗೆಟ್ ಅಂದರೆ ಅವ್ರು ಟಾರ್ಗೆಟ್ ಕೊಡ್ತಾರಲ್ಲ, ಅದನ್ನ ಏನಾದ್ರು ರೀಚ್ ಮಾಡಿದರೆ ನಿಮಗೆ ಇನ್ಸೆಂಟಿವ್ ಥರ ಎಕ್ಸ್ಟ್ರಾ ಕೂಡ ಕೊಡ್ತಾರೆ. ಅದಾದಮೇಲೆ ಕೆಳಗಡೆ ಬಿಕಮ್ ಎ ರೈಡರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನು ರಿಜಿಸ್ಟರ್ ಮಾಡ್ಕೋಬೇಕೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಈಗ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಓಕೆ, ಗೆಟ್ OTP ಅಂತ ಕೊಡಿ. ಅದಾದಮೇಲೆ ನಿಮ್ಗೆ ಒಂದು OTP ಬರುತ್ತೆ, ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫುಲ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಲ್ಲಿ ಕಂಪ್ಲೀಟ್ ಇನ್ 2 ಸ್ಟೆಪ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ. ನಿಮಗೆ ಈಗ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ವರ್ಕ್ ಡೀಟೇಲ್ಸ್ ಅಂತ ಇದೆ, ಕೆಳಗಡೆ ಡಾಕ್ಯುಮೆಂಟ್ಸ್ ಅಂತ ಇದೆ. ಓಕೆ, ಇಷ್ಟು ನೀವು ಅಪ್ಡೇಟ್ ಮಾಡಬೇಕು. ಅದಕ್ಕೂ ಮುಂಚೆ ರೆಫರಲ್ ಕೋಡ್ ಅಂತ ಐತಲ್ಲ ಅದು ತುಂಬಾ ಇಂಪಾರ್ಟೆಂಟು. ಆ ರೆಫರಲ್ ಕೋಡ್ ನಿಮ್ಗೆ ಹಾಕಿದ್ರೇ ಈಗ ಇಲ್ಲಿ ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಎಂಟರೇ ರೆಫರಲ್ ಕೋಡ್ ಅಂತ ಇರುತ್ತೆ. ನಾನು ಏನು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೆಫರಲ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಜಾಯ್ನಿಂಗ್ ಬೋನಸ್ ಅಂತ ಹೇಳ್ಬಿಟ್ಟು 5,000 ಕೊಡ್ತಾರೆ. ಮತ್ತು ರೆಫರಲ್ ಬೋನಸ್ ಅಂತ ಹೇಳ್ಬಿಟ್ಟು ಅಂದರೆ ರೆಫರಲ್ ಬೋನಸ್ ಅಂತ ಹೇಳ್ಬಿಟ್ಟು ನಿಮಗೆ 5ರಿಂದ 10,000ವರೆಗೂ ಬರುತ್ತೆ. ನೀವು ಜಸ್ಟ್ ಜಾಯ್ನ್ ಆಗೋಕ್ಕೇನೆ ನೀವು ರಿಜಿಸ್ಟರ್ ಅಂದರೆ ಜಿಪ್ಟೋಗೆ ಜಾಯ್ನ್ ಆಗಿಬಿಟ್ಟು ನೀವು ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕೇನೆ ನಿಮಗೆ ಕೇವಲ 10,000 ರೂಪಾಯಿ ನಿಮಗೆ ಇನ್ಸೆಂಟಿವ್ ಥರ ರೆಫರಲ್ ಬೋನಸ್ ಥರ ಜಾಯ್ನಿಂಗ್ ಬೋನಸ್ ಥರ ಕೊಡ್ತಾರೆ. ಸೊ ನಾನು ಏನು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನೋ ಆ ಒಂದು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣುತ್ತಲ್ಲ ಅಲ್ಲಿ ಕಂಟಿನ್ಯೂ ಟಚ್ ಮಾಡಿ. ಓಕೆ, ಕಂಟಿನ್ಯೂ ಟಚ್ ಮಾಡಿದ್ಮೇಲೆ ಅದಾದಮೇಲೆ ಇವಾಗ ವರ್ಕ್ ಡೀಟೇಲ್ಸು ಮತ್ತು ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಕಾಣುತ್ತಲ್ಲ, ಇವಾಗ ವರ್ಕ್ ಡೀಟೇಲ್ಸ್ ಮೇಲೆ ಟಚ್ ಕೊಡ್ತೀನಿ. ನೋಡಿ, ಬೈಕ್ ಇದ್ದರೆ ಬೈಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಕಲ್ ಬೈಕು. ಇನ್ನು ಐ ಡೋಂಟ್ ಹ್ಯಾವ್ ಎ ವೆಹಿಕಲ್ ಅಂದರೆ ನಿಮ್ಮ ಹತ್ರ ಏನು ಇಲ್ಲ ಅಂದರೆ 3ನೇ ಆಪ್ಷನ್ ಇದೆ, ಅಲ್ಲಿಗೆ ನೀವು ಐ ಡೋಂಟ್ ಹ್ಯಾವ್ ಎ ವೆಹಿಕಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಅವರು ನಿಮಗೆ ವೆಹಿಕಲ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ನನ್ನ ಹತ್ರ ಬೈಕ್ ಇದೆ. ಸೊ ನಾನು ಏನು ಮಾಡ್ತೀನಿ, ಬೈಕ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣಿಸುತ್ತಲ್ಲ ಬೈಕ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ ಹೇಳುತ್ತೆ ಇವಾಗ. ಓಕೆ, ಈಗ ನೀವು ವ್ಯೂ ವ್ಯಾವ್ ಆಟೋ ಡಿಟೆಕ್ಟ್ ಯುವರ್ ಸಿಟಿ ಅಂತ ಹೇಳುತ್ತೆ. ಅಲ್ಲಿ ಬೆಂಗಳೂರು ಅಂತ ಇದ್ದರೆ ಬೆಂಗಳೂರು ಸೆಲೆಕ್ಟ್ ಮಾಡ್ಕೋಬೋದು. ಬೇರೆ ಇದ್ದರೆ ಈಗ ಎಕ್ಸಾಂಪಲ್ ಮೈಸೂರು, ತುಮಕೂರು ಆ ಥರ ಇದ್ದರೆ ಅಲ್ಲೂ ಕೂಡ ನೀವು ಸರ್ಚ್ ಮಾಡಿ ಹಾಕ್ಕೋಬೋದು. ಓಕೆ,
ಸೊ ಬೆಂಗಳೂರನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಅದಾದ್ಮೇಲೆ ನೋಡಿ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ನಾನು ರೆಫರಲ್ ಕೋಡ್ ಹಾಕಿದ್ರೆ ಏನು ಯೂಸಸ್ ಅಂತ ಹೇಳ್ಬಿಟ್ಟು, ಅಲ್ಲಿ ನೋಡಿ ಜಾಯ್ನಿಂಗ್ ಬೋನಸ್ ಅಪ್ ಟು 5000 ಅಂತ ತೋರಿಸ್ತಾ ಇದ್ದಾರೆ. ಜಾಯ್ನಿಂಗ್ ಬೋನಸ್ 5000, ರೆಫರಲ್ ಬೋನಸ್ 5000, ಮತ್ತೆ ನೀವು ಇನ್ಸೆಂಟಿವ್ ತುಂಬ ಅಮೌಂಟ್ ಮಾಡ್ಬೋದು. ಅದಕ್ಕೋಸ್ಕರನೇ ರೆಫರಲ್ ಕೋಡ್ ಹಾಕಿ ಅಂತ ಹೇಳಿದ್ದು. ನಿಮ್ಮ ಮನೆ ನಿಯರ್ನೇ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ನೋಡಿ ನನಗೆ ನಿಯರ್ ಬಂದ್ಬಿಟ್ಟು 1.5 ಕಿಲೋಮೀಟ್ರಲ್ಲಿ ಜಾಯ್ನಿಂಗ್ ಬೋನಸ್ ಆ ಶಾಪ್ ಅಂದರೆ ನಾನು ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಆ ಶಾಪ್ಗೆ ನಾನು ಜಾಯಿನ್ ಆದರೆ 5000 ರೂಪಾಯಿನ ಕೊಡ್ತಾರೆ. ಬೇರೆ ಬೇರೆ ಲೊಕೇಶನ್ದು ಇದೆ, ಅದು ಅಲ್ಲಿ ಆಲ್ರೆಡಿ ಕಮ್ಮಿ ಇದೆ, 4000 ರೂಪಾಯಿ ಇದೆ. ಸೊ ನಿಮ್ಗೆ ಯಾವುದು 5000 ರೂಪಾಯಿ ಜಾಯ್ನಿಂಗ್ ಬೋನಸ್ ಕೊಡ್ತಾರೆ ಅಲ್ಲಿ ಸೇರ್ಕೊಂಡು ನೋಡಿ. ಇನ್ನೂ ಕೆಳಗಡೆ ಹೋದರೆ 3000 ರೂಪಾಯಿ ಇದೆ ಅಷ್ಟೇ. ಓಕೆ, ನಾನಿವಾಗ 5000 ರೂಪಾಯಿ ಏನು ಕೊಡ್ತಾರೆ ನಿಯರ್ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಎಕ್ಸಾಂಪಲ್ ಈಗ ಫಸ್ಟ್ ಒನ್ BLR ಉಳ್ಳಾಲ ಅಂತಿದೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಪಿಕ್ಚರ್ ಇದೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ಮಾತ್ರ ಅಲ್ಲಿ ಅಪ್ಡೇಟ್ ಮಾಡಬೇಕು. ಈಗ ಎಕ್ಸಾಂಪಲ್ ನನ್ನ ಒಂದು ಪ್ರೊಫೈಲ್ನ ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಓಕೆ, ಓಕೆ, ಈಗ ನನ್ನ ಪ್ರೊಫೈಲ್ ಪಿಕ್ಚರ್ ಅಲ್ಲೇ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಅಲ್ಲಿ ನೋಡಿ ಕೆಳಗಡೆ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡ್ತಿದ್ದೆ, ಟಿಕ್ ಮಾರ್ಕ್ ಬಂತು ಗ್ರೀನ್ ಕಲರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಆ್ಯಡ್ ಮಾಡಬೇಕು. ಆಧಾರ್ ಕಾರ್ಡ್ ಮೇಲೆ ಟಚ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ದೇನು ಆಧಾರ್ ಕಾರ್ಡ್ ಇರುತ್ತೋ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಗೆಟ್ OTP ಅಂತ ಕೊಡಿ. ಅದಾದಮೇಲೆ ಆಧಾರ್ ಕಾರ್ಡಿಗೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. OTP ಬಂದಮೇಲೆ ಓಕೆ, ಈಗ OTP ಬಂತು, ಆ ಒಂದು OTPನ ಇಲ್ಲಿ ಎಂಟರ್ ಮಾಡ್ಕೋತೀನಿ. ಓಕೆ, ಎಂಟರ್ ಮಾಡಿದ್ಮೇಲೆ ಕಂಪ್ಲೀಟ್ ವೆರಿಫಿಕೇಶನ್ ಅಂತ ಕೇಳುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾಯಿತು. ನೆಕ್ಸ್ಟ್ ಇವಾಗ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಈ ಪ್ರೊಫೈಲ್ ಪಿಕ್ಚರ್ ಆಯಿತು, ಆಧಾರ್ ಕಾರ್ಡ್ ಆಯಿತು. ಈಗ ಪಾನ್ ಕಾರ್ಡ್ನ ಕಾಣಿಸ್ತಾ ಇದೆಯಲ್ಲ, ಪಾನ್ ಕಾರ್ಡ್ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಇದೆಯಲ್ಲ, ಆ ಪಾನ್ ಕಾರ್ಡ್ ನಂಬರ್ನ ನೀವೇ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈಗ ನಂದು ಪಾನ್ ಕಾರ್ಡ್ ಏನೈತೆ ಬಿಗ್ ಲೆಟ್ರಲ್ಲೇ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸ್ವಲ್ಪ ಲೋಡ್ ಆಗ್ತೈತೆ ಪಾನ್ ಕಾರ್ಡ್ದು ಅಪ್ಡೇಟ್ ಮಾಡಿದ್ಮೇಲೆ. ಅದಾದಮೇಲೆ ಟಿಕ್ ಮಾರ್ಕ್ ಬಂತು. ಅದಾದಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು. ಈಗ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ, ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಮೊಬೈಲಲ್ಲಿ ಇದ್ರೂ ಸರಿ, ಇಲ್ಲಾಂದರೆ ಹಂಗೆ ಡೈರೆಕ್ಟ್ ತೊಗೋತೀನಿ ಫೋಟೋ ಅಂದ್ರೂ ಸರಿ. ಅದ್ರ ಮೇಲೆ ಟಚ್ ಕೊಟ್ಟಿದ್ಮೇಲೆ ಈ ಥರ ಲೋಡ್ ಆಗ್ತಾ ಇರುತ್ತೆ. ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ, ಅವ ಡೈರೆಕ್ಟ್ ಫೋಟೋ ಹೊಡಿಬೋದು. ಇಲ್ಲ ಅಪ್ಲೋಡ್ ಫೋಟೋ ಅಂತ ಇದ್ರೆ ಗ್ಯಾಲರಿಲಿ ಇದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ನಾನು ಡೈರೆಕ್ಟ್ ಇವಾಗ ನನ್ನ ಒಂದು DLದು ಇದನ್ನು ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಈಗ ಫೋಟೋ ತೆಗೆದೆ, ಫ್ರಂಟ್ ಆಯ್ತು. ಇವಾಗ ಬ್ಯಾಕ್ ತೆಗಿಬೇಕು. ಓಕೆ, ಕನ್ಫರ್ಮ್ ಅಪ್ಲೋಡ್ ಅಂತ ಕೊಟ್ಟು ಇವಾಗ ನೆಕ್ಸ್ಟ್ ಬ್ಯಾಕ್ ಸೈಡ್ ಫೋಟೋ ಕೇಳ್ತಾ ಐತೆ, ಬ್ಯಾಕ್ ಸೈಡ್ದು ಕೂಡ ತೊಗೊಳ್ತೀನಿ. ಅದಾದಮೇಲೆ ಫೋಟೋ ಕ್ಲಿಕ್ ಮಾಡ್ತೀನಿ. ಓಕೆ, ಜೂಮ್ ಮಾಡ್ಕೋತೀನಿ ಒಂಚೂರು. ಓಕೆ, ಕ್ಲಿಕ್ ಮಾಡ್ಕೋತೀನಿ. ಅದಾದಮೇಲೆ ಕನ್ಫರ್ಮ್ ಆ್ಯಂಡ್ ಅಪ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಆದಮೇಲೆ ಆಲ್ಮೋಸ್ಟ್ ಡನ್ ಅಂತ ಬಂತು. ಅದಾದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಕಂಟಿನ್ಯೂ ಅಂತ ಕೆಳಗಡೆ ಕಾಣಿಸ್ತೈತೆ. ಓಕೆ, ಇದಾದಮೇಲೆ ಕಂಟಿನ್ಯೂ ಕೊಟ್ಟರೆ ಇಲ್ಲಿ ನೀವು ಜಿಪ್ಟೋ ಬ್ಯಾಗಿಗೆ ಮತ್ತು T-ಶರ್ಟ್ಗೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೋಸ್ಕರ ಅಲ್ಲಿ ನೀವು 1500 ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಒನ್ ಟೈಮ್ ಮಾತ್ರ, ಒಂದ್ಸತಿ ಪೇಮೆಂಟ್ ಮಾಡಿದ್ರೆ ಸಾಕು. ಅಕಸ್ಮಾತ್ ನಿಮ್ಮ ಹತ್ರ ಪೇಮೆಂಟ್ ಇಲ್ಲ, ಅವ್ರು ಇನ್ಸ್ಟಾಲ್ಮೆಂಟ್ ಥರ ಕಟ್ ಮಾಡ್ಕೋಬೇಕಂದ್ರೆ ಅದು ಕೂಡ ಆಪ್ಷನ್ ಐತೆ. ಕೆಳಗಡೆ ಅಲ್ಲಿ ನೋಡಿ ಅಂದರೆ ಪೇ ಇನ್ ಇನ್ಸ್ಟಾಲ್ಮೆಂಟ್ ಅಂತ ಇದೆ. 1500 ಟು ಬಿ ಇನ್ 4 ವೀಕ್ಲಿ ಇನ್ಸ್ಟಾಲ್ಮೆಂಟ್ ಅಂದರೆ ಒಂದು ಅಲ್ಲಿ ತೋರಿಸ್ತಾ ಇದೆ ನೋಡಿ. ಅದು ಇವಾಗ 0 ರೂಪೀಸ್ ಪೇಮೆಂಟ್ ಮಾಡಿ, ಆಮೇಲೆ ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಇನ್ಸ್ಟಾಲ್ಮೆಂಟಲ್ಲಿ ನೀವು ಡಿಡಕ್ಟ್ ಮಾಡ್ಕೊಡ್ರಿ ನಾನು ಬರೋ ಇದರಲ್ಲಿ ಅಂತ ಹೇಳ್ಬಿಟ್ಟು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಈಗ 1500 ಇದ್ದರೆ ನನಗೆ ಬೇಕಾಗಲ್ಲ, ನಾನು ಅರ್ನಿಂಗ್ಸ್ ಮಾತ್ರ ಮಾಡ್ತಾ ಇದ್ರೆ ಮಾತ್ರ ಮಾಡ್ಕೋತೀನಿ. ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ, ಅದು ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ಸೊ ಕೆಳಗಡೆ 0 ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟೆ. ಓಕೆ, ವಿ ಆರ್ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ನಿಮಗೆ ವಿತಿನ್ 2 or 3 ಮಿನಿಟ್ಸಲ್ಲಿ ನಿಮಗೆ ವೆರಿಫಿಕೇಷನ್ ಆಗುತ್ತೆ. 2 ರಿಂದ 3 ನಿಮಿಷ ಆದಮೇಲೆ ನೀವೇನು ಮಾಡಬೇಕು, ಒಂದು 5 ನಿಮಿಷ ಇವಾಗ ಅಪ್ಲಿಕೇಶನ್ನ ಕ್ಲೋಸ್ ಕೊಡಿ. ಈಗ ಎಕ್ಸಾಂಪಲ್ ನಾನು ಇವಾಗ ಕ್ಲೋಸ್ ಕೊಡ್ತೀನಿ. ಕ್ಲೋಸ್ ಕೊಟ್ಟಾದಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡಿ. ಈಗ ಓಪನ್ ಮಾಡ್ತೀನಿ, 1 ನಿಮಿಷ, ಇವಾಗಲೇ ಓಪನ್ ಮಾಡ್ತೀನಿ. ಓಕೆ, ಕ್ಲೋಸ್ ಕೊಟ್ಟು ಓಪನ್ ಮಾಡಿದೆ. ಓಕೆ, ಇವಾಗ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ ಪಾರ್ಟ್ 1 ಆನ್ ಯುವರ್ ಟ್ರೈನಿಂಗ್ ಅಂತ ಬರ್ತಾ ಐತೆ. ಇವಾಗ ಅಲ್ಲಿ ನೋಡ್ಬೋದು ಅರೇ ಕಂಪ್ಲೀಟ್ ದ ಸ್ಟೆಪ್ಸ್ ಟು ಅರ್ನ್ ಜಾಯ್ನಿಂಗ್ ಇನ್ಸೆಂಟಿವ್ ಅಂತ ಇರುತ್ತೆ. ನೀವು ಡ್ಯೂಟಿ ಇವಾಗ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು. ಅಲ್ಲಿ ಸ್ಟೋರ್ ಅಡ್ರೆಸ್ ಅಂತ ಇದೆ, ಅಡ್ರೆಸ್ಗೆ ಹೋಗಾದ್ರೂ ಇದು ಮಾಡ್ಕೋಬೋದು. ಇವಾಗ ಇಲ್ಲೇ ಮನೇಲೆ ಕೂತ್ಕೊಂಡು ರೀಚ್ಡ್
ಸ್ಟೋರ್ ಅಂತಾದರೂ ಕೊಟ್ಕೋಬೋದು. ರೀಚ್ಡ್ ಸ್ಟೋರ್ ಅಂತ ಕೊಟ್ಟರೆ ನೋಡಿ, ವೆಲ್ಕಮ್ ಟು ಜಿಪ್ಟೋ ಪ್ರಕಾಶ್ ಕೂಡ. ಇವಾಗ ನಾನು ಜಿಪ್ಟೋ ಸ್ಟಾರ್ಟ್ ಆಯಿತು, ನಾನು ಇವಾಗಲಿಂದನೇ ಡ್ಯೂಟಿ ಬೇಕಾದ್ರೆ ಮಾಡ್ಕೋಬೋದು. ಕೆಳಗಡೆ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ, ನನ್ನ ಮೆಸೇಜ್ ಕೂಡ ಬಂತು, ಜಿಪ್ಟೋ ಯು ಆರ್ ಎ ನೋ ಆಕ್ಟಿವ್ ಆನ್ ಜಿಪ್ಟೋ. ಕೆಳಗಡೆ ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಅಲ್ಲಿ ನೋಡ್ಬೋದು ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬಂತು. ಇವಾಗ ಡೈರೆಕ್ಟ್ ನಾನು ರಿಜಿಸ್ಟರ್ ಆದೆ. ಇವಾಗ ಸ್ಟೋರ್ಗೆ ಹೋಗ್ಬಿಟ್ಟು ನಾನು ಏನು ಸ್ಟೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ ಸ್ಟೋರ್ ಹತ್ರ ಹೋಗ್ಬಿಟ್ಟು ಇದನ್ನು ತೋರಿಸಿದ್ರೆ ನನಗೊಂದು ಜಾಕೆಟ್ ಕೊಡ್ತಾರೆ, ಟೀ ಶರ್ಟ್ನ, ಒಂದು ಬ್ಯಾಗ್ ಕೊಡ್ತಾರೆ. ಅದಾದಮೇಲೆ ನಾನು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬರೀ 2 ಅವರ್ ಮಾಡ್ತೀನಿ, ಇಲ್ಲ 4 ಅವರ್ ಮಾಡ್ತೀನಿ, ಇಲ್ಲ ಫುಲ್ ಡೇ ಮಾಡ್ತೀನಿ, ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ನಿಮ್ಗೆ ಏನು ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೆಲ್ಲ ನಿಮ್ಗೆ ಅಲ್ಲಿ ಸ್ಟೋರಲ್ಲಿ ಮ್ಯಾನೇಜರ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ನಿಮಗೆ ವಿತಿನ್ 10 ಮಿನಿಟ್ಸಲ್ಲೇ ಇದು ರಿಜಿಸ್ಟರ್ ಆಗೋಗುತ್ತೆ. ಓಕೆ, ನೋಡೋದ್ರಲ್ಲ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಹೇಳ್ಬಿಟ್ಟು. ಇಷ್ಟು ಸಿಂಪಲ್ಲಾಗಿ ರಿಜಿಸ್ಟರ್ ಆಗ್ಬೋದು. ಈಗ ಸ್ಟೋರ್ಗೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಗೆ ಅಲ್ಲಿ ಡೂ 300 ಆರ್ ಮೋರ್ ಅರ್ನಿಂಗ್ಸ್ ಟು ಎಕ್ಸ್ಟ್ರಾ 112 rupees ಅಂತ ಇದೆ. ನಿಮ್ಗೆ ಹೇಳಿದ್ನಲ್ಲ ರೆಫರಲ್ ಬೋನಸ್ಸು ಮತ್ತು ಜಾಯ್ನಿಂಗ್ ಬೋನಸ್ ಅಂತ ಹೇಳ್ಬಿಟ್ಟು. ಒಂದು ನಿಮಿಷ, ಅಲ್ಲಿ ನೋಡ್ಬೋದು ಜಾಯ್ನಿಂಗ್ ಬೋನಸ್ ಅಂತ ಕೊಟ್ಟಿದ್ದಾರೆ ನೋಡು, 5000 ರೂಪಾಯಿ ಜಾಯ್ನಿಂಗ್ ಬೋನಸ್. ಇವಾಗ ನನಗೆ ಕೂಡ 5000 ಜಾಯ್ನಿಂಗ್ ಬೋನಸ್ ಕೂಡ ಸಿಗ್ತೈತೆ. ಕೆಳಗಡೆ ನೋಡಿ ರೆಫರ್ ಅಂಡ್ ಅರ್ನ್ ಅಪ್ ಟು 16,000, 16,000 ರೂಪಾಯಿ 16 ಬರುತ್ತೆ. ನಿಮ್ಗೀಗ 10,000 ರೂಪಾಯಿ ಜಾಯ್ನಿಂಗ್ ಬರುತ್ತೆ. ಇವಾಗ ನನಗೀಗ ಅರ್ನ್ 10,500 ಅಷ್ಟಿವ ಸ್ಟೋರ್ ಅಂತ ಇರುತ್ತೆ. ನನಗೆ ಆಲ್ಮೋಸ್ಟ್ 10,000 ರೂಪಾಯಿ ರೆಫರಲ್ ಕೋಡಿಂದ ಜಾಯ್ನಿಂಗ್ ಬಂದ್ಬಿಟ್ಟು 5,000 ರೂಪಾಯಿ ಬರುತ್ತೆ. ಟೋಟಲ್ 15,000 ರೂಪಾಯಿ ಬರುತ್ತೆ. ನಾನು ಈಗ ಎಕ್ಸ್ಟ್ರಾ ನಾನು ಡ್ಯೂಟಿ ಮಾಡಿದ್ರೆ ಸಾಕು. ಇವಾಗ ಡ್ಯೂಟಿ ಮಾಡ್ತಾ ಇದ್ದರೆ ನಾನು ಜಾಯ್ನ್ ಆಗಿದ ತಕ್ಷಣ ಇಮಿಡಿಯೇಟ್ ಕ್ರೆಡಿಟ್ ಆಗಲ್ಲ. ಡ್ಯೂಟಿ ಮಾಡ್ತಾ ಅವ್ರು ನಮಗೆ ಏನು ಜಿಪ್ಟಾಗೆ ನಾವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ಡೈರೆಕ್ಟು ನಮಗೆ ಕ್ರೆಡಿಟ್ ಮಾಡಿಕೊಡ್ತಾನೆ ವ್ಯಾಲೆಟ್ಗೆ. ಅದನ್ನು ನಾವು ಬ್ಯಾಂಕ್ ಅಕೌಂಟ್ ಕೂಡ ಹಾಕೋಬೋದು. ನೆಕ್ಸ್ಟ್ ಡ್ಯೂಟಿ ಮಾಡೋದಂಗೆ, ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳೋದಂಗೆ, ಯಾವ ಥರ ಡ್ಯೂಟಿ ಮಾಡೋದು, ಯಾವ ಥರ ಪಿಕಪ್ ಮಾಡೋದು, ಯಾವ ಥರ ಡೆಲಿವರಿ ಮಾಡೋದು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನಾನು. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಡ್ಯೂಟಿ ಮಾಡೋದು. ಓಕೆ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಸೈಡ್ ಸ್ಕ್ರೀನಲ್ಲಿ ಏನು ನಂಬರ್ ಹಾಕಿದ್ದೀನೋ ಆ ನಂಬರ್ಗೆ ರಿಜಿಸ್ಟರ್ ಆಗೋಕ್ಕೂ ಮುಂಚೆನೇ ನನಗೆ ಮೆಸೇಜ್ ಮಾಡಿ. ಎಲ್ಲ ರಿಜಿಸ್ಟರ್ ಆಗಿ ಏನೋ ಒಂದು ಪ್ರಾಬ್ಲಮ್ ಮಾಡಿರ್ತೀರಾ, ಸೊ ಮತ್ತೆ ಸ್ಟಕ್ ಆಗುತ್ತೆ. ನಾವು ಸೊ ರಿಜಿಸ್ಟರ್ ಆಗೋಕ್ಕೂ ಮುಂಚೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಇಮ್ಮಿಡಿಯೇಟು 10 ರಿಂದ 15 ನಿಮಿಷದೊಳಗೆ ನಿಮಗೆ ಜಾಯಿನ್ ಮಾಡ್ಕೊಡ್ತೀನಿ. ನೀವು ಸ್ಟೋರ್ ಹತ್ರ ಹೋಗ್ಬಿಟ್ಟು ಡ್ಯೂಟಿನ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ, ಶುಭವಾಗಲಿ.